ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿಸ್ ಕಿಚನ್. ಈ ಇನ್ಸ್ಟೆಂಟ್ ಪ್ರಪಂಚದಲ್ಲಿ ಎಲ್ರಿಗೂ ಅಷ್ಟೇ ಜಾಸ್ತಿ ಕಷ್ಟಪಟ್ಟು ಅಡುಗೆ ಮಾಡಬೇಕು ಅಂದ್ರೇ ಇಷ್ಟ ಆಗಲ್ಲ. ಆದರೆ ಎಲ್ರಿಗೂ ಹೇಗೆ ಹೇಳಿ, ನಮ್ಮ ಕೈಯಾರೆ ನೈವೇದ್ಯ ಮಾಡಿ ದೇವರಿಗೆ ಅರ್ಪಿಸ್ಬೇಕು ಅನ್ನೋದೇ ಆಸೆ. ನಾವು ಎಷ್ಟೇ ಕ್ವಾಂಟಿಟಿಲಿ ಹೋಳಿಗೆ ಮಾಡ್ಕೊಂಡ್ರು ಯಾವಾಗಲೂ ಜಾಸ್ತಿ ಆಗಿಬಿಡುತ್ತೆ, ಆಮೇಲೆ ವೇಸ್ಟ್ ಆಗುತ್ತೆ, ಮನೇಲಿ ತಿನ್ನೋರು ಕೂಡ ಇರಲ್ಲ. ಆಮೇಲೆ ಹೋಳಿಗೆ ಅಂದ್ರೇ ಎಷ್ಟೋ ಜನಕ್ಕೆ ಅಯ್ಯೋ ಯಾರು ಮಾಡ್ತಾರೆ ಅಷ್ಟು ಕಷ್ಟದ್ದು ಅನ್ನೋದು ಬಂದ್ಬಿಡುತ್ತೆ ತಲೆಯಲ್ಲಿ. ಅವರಿಗೋಸ್ಕರನೇ ಈ ಇನ್ಸ್ಟೆಂಟ್ ರೆಸಿಪಿ. ನಮ್ಮ ಹತ್ರನೇ ಟೈಮೇ ಇಲ್ಲ, ಅರ್ಜೆಂಟಾಗಿ ಒಂದು 5 ನಿಮಿಷಕ್ಕೆ ಈ ಥರ ಹೋಳಿಗೆ ಮಾಡ್ಕೋಬೇಕು, ನಾವು ದೇವ್ರಿಗೆ ಹೋಳಿಗೆ ಇಡಬೇಕು ಅನ್ನೋರಿಗೆ ಈ ರೆಸಿಪಿನ ನಾನಿವತ್ತು ಶೇರ್ ಮಾಡ್ತಿದ್ದೀನಿ. ಹೋಳಿಗೆ ಅಷ್ಟೇ ಮೃದುವಾಗಿ ಟೇಸ್ಟಿಯಾಗಿ ತುಂಬ ಸೂಪರ್ ಸಾಫ್ಟ್ ಆಗಿರುತ್ತೆ ಈ ಹೋಳಿಗೆ. ರುಚಿ ಸ್ವಲ್ಪ ಅಷ್ಟೇ ಡಿಫ್ರೆನ್ಸ್ ಬರುತ್ತೆ, ಯಾಕಂದರೆ ನಾನಿಲ್ಲಿ ಗೋಧಿ ಹಿಟ್ಟನ್ನ ಯೂಸ್ ಮಾಡಿದ್ದೀನಿ. ಅದಕ್ಕೆ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಬಿಡೋಣ. ನಾನಿಲ್ಲಿ 1 ಕಪ್ಪಷ್ಟು ನಾನಿಲ್ಲಿ ಕಡಲೆಬೇಳೆನ ತೊಗೊಂಡಿದ್ದೀನಿ. ನಿಮಗೆ ಬೇಕಾದ್ರೆ ನೀವು ತೊಗರಿಬೇಳೆ ಬೇಕಾದ್ರೂ ತೊಗೊಳ್ಬೋದು. ಈಗ ಇದನ್ನು ನೀಟಾಗಿ ತೊಳ್ಕೊಳ್ಳೋಣ. ಒಂದೆರಡು ಸಲ ನೀಟಾಗಿ ತೊಳ್ಕೊಂಬಿಟ್ಟು ಈಗ ಇದಕ್ಕೆ ನಾನು ಕುದೀತಿರೋ ನೀರನ್ನ ಹಾಕಿ 1 ನಿಮಿಷ ಹಾಗೇನೆ ಬಿಟ್ಬಿಡೋಣ. ನಿಮ್ಮ ಹತ್ರ ಟೈಮ್ ಇತ್ತು ಅಂದರೆ 1 ಅವರ್ 2 ಅವರ್ ಹಿಂಗೂ ಕೂಡ ಇದನ್ನು ನೆನೆಸ್ಕೋಬೋದು, ಆವಾಗ ಇನ್ನೂ ಚೆನ್ನಾಗಿರುತ್ತೆ. ನಾನು ನೋಡಿ ಇಲ್ಲಿ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಹೇಗಿದ್ರು ರುಬ್ಕೊಳ್ಳೋದ್ರಿಂದ 1 ಮಿನಿಟ್ ಅಷ್ಟೇ ಇದನ್ನು ನೆನೆಯೋಕೆ ಇಡ್ತಿದ್ದೀನಿ. ಈಗ ಇದ್ರ ಮೇಲೆ ಮುಚ್ಚಳ ಮುಚ್ಚಿ 1 ನಿಮಿಷ ಹೀಗೆ ನೆನೆಯೋಕೆ ಬಿಡ್ತಿದ್ದೀನಿ. ಆವಾಗ ಇದು ಒಂದು ಸ್ವಲ್ಪ ಬೆಂದ್ಕೊಂಡಂಗೆ ಆಗುತ್ತೆ. ಇವಾಗ 1 ನಿಮಿಷ ಆಗಿದೆ. ಈಗ ನೋಡಿ ತೆಗೆದು ತೋರಿಸ್ತಿದ್ದೀನಿ. 1 ನಿಮಿಷಕ್ಕೆಲ್ಲ ಇದು ಒಂದು ಸ್ವಲ್ಪ ದಪ್ಪ ಆಗಿರುತ್ತೆ, ತೀರ ಏನಾಗಲ್ಲ. ಬಟ್ ನೋಡಿ ಇಲ್ಲಿ ಕಟ್ ಆಗ್ತಿದೆ ಇದು. ನೀವು ತುಂಬ ಹೊತ್ತು ಅಂದರೆ 1 ಅವರ್ ಇಟ್ಟರೆ ಇನ್ನೂ ಸ್ಮೂತಾಗಿದು ಆಗಿರುತ್ತೆ. ಇಷ್ಟಾದರೆ ಸಾಕು, ನೀಟಾಗಿ ರುಬ್ಕೊಂಡ್ರೆ ಆಗಿಬಿಡುತ್ತೆ. ಈ ಥರ ಇಷ್ಟಾದಮೇಲೆ ಇವಾಗ ಒಂದು ಜಾರ್ನ ತಗೊಳ್ಳೋಣ. ಈಗ ಆ ಜಾರ್ಗೆ ಇದನ್ನು ನೀರೆಲ್ಲ ತೆಗೆದುಬಿಟ್ಟು ಆ ಜಾರ್ಗೆ ನೆನೆಸಿರೋ ಕಡಲೆಬೇಳೆ ಏನಿತ್ತು ಅದನ್ನು ಈಗ ಆ್ಯಡ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನಾನಿಲ್ಲಿ 1 ಕಪ್ ಫುಲ್ಲಷ್ಟು ಗೋಧಿ ಹಿಟ್ಟನ್ನ ತಗೊಳ್ತೀನಿ. ಯಾವ ಕಪ್ಪಲ್ಲಿ ಕಡಲೆ ಬೇಳೆನ ತಗೊಂಡಿದ್ವಿ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನ ತಗೊಳ್ತಿದ್ದೀನಿ. ನೆಕ್ಸ್ಟು ಅದೇ ಕಪ್ಪಲ್ಲಿ 1/2 ಕಪ್ಪಷ್ಟು ನಾನಿಲ್ಲಿ ಬೆಲ್ಲನ ತಗೊಳ್ತಿದ್ದೀನಿ. ಅಂದರೆ ನನಗೆ ಹೋಳಿಗೆ ಒಂದು ಸ್ವಲ್ಪ ಮೈಲ್ಡಾಗಿ ಇಷ್ಟ, ಸೊ ನಾನು 1/2 ಕಪ್ಪಷ್ಟು ತೊಗೊಂಡಿದ್ದೀನಿ. ನಿಮ್ಗೇನಾದ್ರು ಜಾಸ್ತಿ ಬೇಕು ಅಂದರೆ 1/4 ಕಪ್ಪಷ್ಟು ತೊಗೊಂಡ್ರೆ ಇಲ್ಲಿ ನಿಮಗೆ ಸರಿ ಆಗುತ್ತೆ. ಈಗ ನೆಕ್ಸ್ಟು ನಾನಿಲ್ಲಿ ಒಂದೇ ಒಂದು ಏಲಕ್ಕಿನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೋಡಿ. ನೆಕ್ಸ್ಟ್ ಈಗ ಒಂದೇ ಒಂದು ಸ್ವಲ್ಪ ಒಣಶುಂಠಿ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ, ಇದು ಆಪ್ಷನಲ್. ಈಗ 1-2 ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಳ್ಳಿ. ಇಲ್ಲಿ ನಾನು 1.5 ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಫಸ್ಟು ಆ್ಯಡ್ ಮಾಡಿಕೊಂಡು ನೀಟಾಗಿ ಫುಲ್ ಸ್ಮೂತ್ ಪೇಸ್ಟ್ ಆಗೋ ಹಾಗೆ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಅರಿಶಿನ ಪುಡಿ ಆಗಲಿ ಯಾವುದೇ ಫುಡ್ ಕಲರ್ ಆಗಲಿ ಇಲ್ಲಿ ನಾನು ಯೂಸ್ ಮಾಡಿಲ್ಲ. ನೀವು ಬೇಕಾದ್ರೆ ಒಂಚೂರು ಕಲರ್ಗೋಸ್ಕರ ಅರಿಶಿನ ಕೂಡ ಇಲ್ಲಿ ಯೂಸ್ ಮಾಡ್ಕೋಬೋದು. ಆದರೂ ನೋಡಿ ಕಡಲೆಬೇಳೆ ಕಲರು ಯಾವ ಥರ ಎಲ್ಲೋ ಆಗಿ ಬಂದಿದೆ ಅಂತ. ಈಗ ಇದನ್ನು ನೀಟಾಗಿ ಹಂಚು ಮೇಲೆ ಹಾಕ್ಕೊಂಡು ಹೋಳಿಗೆ ಮಾಡ್ಕೊಳ್ಳೋದಷ್ಟೇ. ಈಗ ಇದು ನೋಡಿ ಕರೆಕ್ಟ್ ಕನ್ಸಿಸ್ಟೆನ್ಸಿ, ಸೇಮ್ ದೋಸೆ ಬ್ಯಾಟರ್ ಇರುತ್ತಲ್ಲ ಆ ಕನ್ಸಿಸ್ಟೆನ್ಸಿ ಇದ್ರೆ ಇದು ಸಾಕಾಗುತ್ತೆ. ಈಗ ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡು, ಅಂದರೆ ಇದು ಫುಲ್ಲು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕಾಗುತ್ತೆ. ತವಾನ ಇಟ್ಕೊಂಡು ಈಗ 1 ಇಲ್ಲ 2 ಸೌಟಷ್ಟು ಬ್ಯಾಟರ್ನ ಹಾಕೊಳ್ಬೇಕಾಗುತ್ತೆ. ಇದು ಒಂದು 3-4 ನಿಮಿಷನಾದ್ರು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ, ಯಾಕಂದರೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಗುತ್ತೆ ಇದು. ನೀವು ನೋಡ್ತಿರ್ಬೋದು, ನಾನು ಮೇಲೆ ಮೇಲೆ ಅಷ್ಟೇ ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ, ಜಾಸ್ತಿ ಒತ್ತಿ ದೋಸೆ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡ್ತಾ ಇರ್ಬೋದು ನೀವು ಯಾವ ಥರ ಹಾಕೊಂಡಿದ್ದೀನಿ ಅಂತ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಇದನ್ನು ಹಾಕೊಳ್ಳಿ. ನಾನಿಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ತಿದ್ದೀನಿ. ನಿಮಗೆ ತುಪ್ಪ ಬೆಣ್ಣೆ ಯಾವುದೇ ಬೇಕಾದ್ರೂ ನೀವಿಲ್ಲಿ ಯೂಸ್ ಮಾಡ್ಕೊಳ್ಬೋದು. ಒಂದು ಸೈಡ್ ಬೆಂದಿದ್ದಾಗಿದೆ. ಈಗ ಇನ್ನೊಂದು ಸೈಡ್ ಕೂಡ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ. ನೋಡಿ ಈ ಥರ ನೀಟಾಗಿ ಸೈಡ್ಸ್ ಎಲ್ಲ ಬಿಡಿಸ್ಕೊಂಡು ಮಗ್ಚಾಕೋಬೇಕಾಗುತ್ತೆ. ಇದು ಸ್ವಲ್ಪ ಸಾಫ್ಟ್ ಇರುತ್ತೆ, ಸೊ ನಿಧಾನಕ್ಕೆ ನೋಡಿ ಈ ಥರ ತಿರ್ವ ಹಾಕೊಳ್ಳಿ. ಇಲ್ಲಿ ನೋಡ್ತಿರ್ಬೋದು ಹೋಳಿಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಯಾವ ಥರ ಒಳಗೆ ನೋಡಿ ಎಷ್ಟು ಗಾಳಿ ತುಂಬಿಕೊಂಡಿದೆ ಅಂತ. ಫುಲ್ಲು ಪ್ಲಫಿಯಾಗಿ ಬರುತ್ತೆ ಹೋಳಿಗೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈಸಿಯಾಗಿ ಏನೊಂದು 5 ನಿಮಿಷದಲ್ಲೇ ತುಂಬ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಬಿಡ್ಬೋದು. ಆರಾಮಾಗಿ ಎಷ್ಟು ಬೇಕಾದರೆ ಅಷ್ಟು ಮಾತ್ರ ಮಾಡಿ ಇಟ್ಕೊಳ್ಳಿ. 2 ಸೈಡು ನೀಟಾಗಿ ಬೇಯಿಸ್ಕೊಳ್ಳಿ, ಅಷ್ಟೇ ಆಯಿತು. ಒಂದು 5 ನಿಮಿಷಕ್ಕೆಲ್ಲ ಆರಾಮಾಗಿ ಮಾಡ್ಕೊಬಿಡ್ಬೋದು. ನೀವೊಂದು 2 ಹಂಚು ಅಂದರೆ 2 ತವ ಪಕ್ಕ ಇಟ್ಕೊಂಡ್ರೆ 5 ನಿಮಿಷಕ್ಕೆಲ್ಲ 2 ಹೋಳಿಗೆ ಆರಾಮಾಗಿ ಮಾಡ್ಕೊಬಿಡ್ಬೋದು. ಈ ಇನ್ಸ್ಟೆಂಟಾಗಿ ಮಾಡಿರೋ ಹೋಳಿಗೆ ನಿಮಗೇನಾದರೂ ಇಷ್ಟ ಆಗಿದ್ರೆ ನಿಮ್ಮ ಮನೇಲೂ ಒಂದೇ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.